ನಾವಿದ್ದೀವಿ ಬೆಂಗಳೂರಿನ ವಿ ವಿ ಪುರಂ ಫುಡ್ ಸ್ಟ್ರೀಟ್ನಲ್ಲಿ. ಈ ಫುಡ್ ಸ್ಟ್ರೀಟ್ನಲ್ಲಿ ಏನೇನು ಸಿಗುತ್ತೆ ನೋಡೋಣ ಬನ್ನಿ. My name is Martin. I am from Germany. I am here for 2 weeks on a business trip. This is my first time in India at all, and read randomly today in the evening, and I was very impressed about the big offer of snacks and foods, and I am really impressed. And I just had a very delicious piece for dinner. I bought it at the other end of the street, and now I'm looking for maybe some dessert or something. But I will go a little bit around and see what the offers are. Maybe some ice cream or something. But it is, if you're asking just about this street, I am very, very impressed in a positive way. Yeah, and on the day I go to office, and in the evening I go to the city and try to explore. Nice. For tomorrow I rented a motorbike. And I want to go to some other places maybe. Like have you tried that Avre Bele Dosa? So it is famous in Bangalore. No. Which one is it? Avre Bele Dosa. You want to try? If you ask so, yes. Of course. Come, let's try the Avre Bele Dosa. I like the green so far. The red one is even better. I prefer I am here since 4 days in Bangalore. Since 4 days, and nobody did offer this to me. Since 4 days, but I like it very much. It is. ಹಾಯ್. ಹಲೋ ಸರ್, ನಮಸ್ತೆ. ಯೂಶಲಿ ವಿ ವಿ ಪುರಂಗೆ ನಾವು ಬರ್ತಾ ಇರ್ತೀವಿ, ಬಟ್ ಇದೇನು ನಿಮ್ಮದು ವಸ್ತು ಗೊತ್ತಾಗಲಿಲ್ಲ, ಇದೇನು ಕೇಕ್ಸು ಇದೆಲ್ಲ, ಸೊ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ನಮ್ಮ ಚಾನಲ್? ವಿ ವಿ ಪುರಂ ಫುಡ್ ಸ್ಟ್ರೀಟಲ್ಲಿ ಫಾರ್ ದ ಫಸ್ಟ್ ಟೈಮ್ 2 years ಬ್ಯಾಕು ನಾನು ಚೀಸ್ ಕೇಕ್ ಸ್ಟಾಲ್ ಇಟ್ಟಿದ್ದು. ಓಕೆ. ಸೊ ನಮ್ಮದು ಆಲ್ಮೋಸ್ಟ್ ಎಗ್ಲೆಸ್ ಇರುತ್ತೆ. ಓ ಸೂಪರ್. ಇದು ಚೀಸ್ ಕೇಕ್ ಬಂದು ಮೈದಾ ಫ್ರೀ ಇದೆ ನಮಗೆ. ಓಕೆ. ಚೀಸ್ ಕೇಕಲ್ಲಿ 4 ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. Okay. ಚಾಕ್ಲೇಟ್, ಬಿಸ್ಕಾಫ್, ಆಲ್ಮಂಡ್ ಫ್ಲೇವರ್, ಬ್ಲೂಬೆರಿ ಫ್ಲೇವರ್, ಓಕೆ. ಕೊರಿಯನ್ ಚೀಸ್ ಬಂದಿರುತ್ತೆ. ಓಕೆ. ಕೊರಿಯನ್ ಚೀಸ್ ಬನ್ನು ಮತ್ತು ನಿಮಗೆ ಕುನಾಫಾ ಬ್ರೌನಿ ಇರುತ್ತೆ, ವಾಲ್ನಟ್ ಬ್ರೌನಿ ಇರುತ್ತೆ. ಎಲ್ಲ ಎಗ್ಲೆಸ್ಸು ಹೋಮ್ ಮೇಡು. ಓಕೆ. ನಮ್ಮದು ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಸ್ಟಾಲ್ ಇರುತ್ತೆ 6:30 to 9:30. ಓಕೆ. ಸೊ ಎಲ್ಲ ಫ್ರೆಶ್ ಆಗಿ ಬೇಕ್ ಮಾಡ್ತೀವಿ ಅವತ್ತಿನ ದಿನ. ಸೊ ಎವ್ರಿ ಡೇ ಇರಲ್ಲ ನಿಮ್ಮ ಸ್ಟಾಲ್? ಎವ್ರಿ ಡೇ ಇರಲ್ಲ. ಓಕೆ. ಅಂದರೆ ಲಿಮಿಟೆಡ್ ಆಗಿ ಮಾಡ್ಕೊಂಬರ್ತೀರಾ? ಲಿಮಿಟೆಡ್ ಆಗಿರುತ್ತೆ ಸರ್. ಓಕೆ, ಸೂಪರ್ ಲಿಮಿಟೆಡ್ ಆಗಿ. ಯಾಕಂದ್ರೆ ಫ್ರೆಶ್ನೆಸ್ ಆಗಿ ಅವರು ಟೇಸ್ಟ್ ಮಾಡಿದ್ರೆ ಕಸ್ಟಮರು, ಓಕೆ. ಸೊ ಅವ್ರಿಗೆ ಗೊತ್ತಾಗತ್ತೆ ಮತ್ತೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಸರ್. ಸೊ ಕಂಪ್ಲೀಟ್ ಒಂದು ವೀಕಲ್ಲಿ ಜಸ್ಟ್ 3 days ಮಾತ್ರ ನೀವು ಇಲ್ಲಿ ಇರ್ತೀರಾ? ಓಕೆ. ಬೇರೆ ಏನಾದರೂ ಬೇಕು ಅಂದರೆ ಲೈಕ್ ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಯಾವುದೂ ಇಲ್ಲ ನಾವು. ಸೊ ಚೀಸ್ ಕೇಕ್ ಅಂತ, ಚೀಸ್ ಮೀಟ್ಸ್ ಕೇಕ್ ಅಂತ ಇನ್ಸ್ಟಾ ID ಇದೆ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಫೋನ್ ನಂಬರಿಂದ. ವಾಟ್ಸಪ್ಪಲ್ಲಿ 2 days ಬಿಫೋರ್ ಅವರು ಪ್ಲೇಸ್ ಮಾಡಿದ್ರೆ ಆರ್ಡರು, ಕಸ್ಟಮೈಸ್ ಚೀಸ್ ಕೇಕು, ಬ್ರೌನಿ, ಕೊರಿಯನ್ ಬನ್ಸ್ ನಾವು ಡೆಲಿವರಿ ಮಾಡ್ತೀವಿ. ಬರ್ಡೇಸ್ಗೆ, ಪಾರ್ಟೀಸ್ಗೆಲ್ಲ ಆರ್ಡರ್ ಪ್ಲೇಸ್ ಮಾಡ್ಬೋದು ಆಲ್ ಓವರ್ ಬ್ಯಾಂಗ್ಳೂರ್. ಓಕೆ, ಥ್ಯಾಂಕ್ ಯು. ನಾವು ಇದು ಬಂದ್ಬಿಟ್ಟು ಮರದಿಂದ ತೆಗ್ದೇ ಇದು ನೀರಲ್ಲಿ ಮಾಡಿತ್ತು ಭೂಮಿ ಮೇಲೆ. ಅದು ಬಂದ್ಬಿಟ್ಟು 120 days ಮಾಡಿತ್ತು. ಅದು ನೀರು ಒಳಗಡೆ ನೀರೆಲ್ಲ ಹಾಕಿ ಈ ಥರ ಹೂವು ಬರುತ್ತೆ. ಹೆಲ್ತಿಗೆ ತುಂಬ ಒಳ್ಳೆಯದು.
ವಿ ಪುರಂಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್ ವಿ ವಿ ಪುರಂ ಆಲ್ಮೋಸ್ಟ್ 2-3 ಇಯರ್ಸಿಂದ ಬರ್ತಿದ್ದೇನೆ. ಓಕೆ. ಸೊ ಚೆನ್ನಾಗಿದೆ. ಸೊ ವೀಕೆಂಡ್ಸಲ್ಲಿ ಜಾಸ್ತಿ ಕ್ರೌಡ್ ಸಿಗುತ್ತೆ ನಿಮಗೆ ಇಲ್ಲಿ ಬೇಸಿಕಲಿ. ಓಕೆನಾ. ಮತ್ತು ಇಲ್ಲಿ ಯಾವುದೇ ರೀತಿ ನಾನ್ ವೆಜ್ ಐಟಮ್ಸ್ ಯಾವುದೂ ಸಿಗಲ್ಲ. ಸೊ ಪ್ಯೂರ್ ವೆಜ್. ಸೊ ವೆಜ್ ಲವರ್ಸ್ ಕ್ಯಾನ್ ಕಮ್ ಆ್ಯಂಡ್ ಎಂಜಾಯ್ ದ ಡಿಶ್, ಡಿಫ್ರೆಂಟ್ ಟೈಪ್ ಆಫ್ ಡಿಶಸ್ ಇನ್ಕ್ಲೂಡಿಂಗ್ ದ ಸ್ನ್ಯಾಕ್ಸ್, ವಾಟ್ ಎವರ್ ಇಟ್ ಇಸ್, ಎಂಜಾಯ್ ಮಾಡ್ಕೊಂಡು ಎಷ್ಟು ಹೋಗ್ಬೋದು. ವರ್ಷದಿಂದ ಬರ್ತಾರೆ? ನಾನೊಂದು 3-4 ಇಯರ್ಸ್ ರೆಗ್ಯುಲರ್ ಬರಲ್ಲ. ಅಂದರೆ ಅವಾಗ ನಾನು ಆ್ಯಕ್ಚುಲಿ ಆಫೀಸ್ ಇಲ್ಲೇ ಶಿಫ್ಟ್ ಆಯಿತು. ಕ್ರೇವಿಂಗ್ಸ್ ಆದಾಗ ಬಂದ್ಬಿಟ್ಟು ಏನಾದ್ರು ತಿನ್ಕೊಂಡು ಹೋಗ್ತಿರ್ತೀನಿ ಅಷ್ಟೇ. ಏನು ತುಂಬ ಇಷ್ಟ ನಿಮಗೆ? ಇಲ್ಲಿ ಅವರೆಬೇಳೆ ದೋಸೆ ಚೆನ್ನಾಗಿರುತ್ತೆ. ಅದು ಅವರೆಕಾಳನ್ನ ಇತ್ತಿಕ್ಸ್ಬಿಟ್ಟು ಮಾಡ್ತಾರೆ ದೋಸೆ, ಕ್ಯಾರೆಟ್ ಈರುಳ್ಳಿ ಎಲ್ಲ ಹಾಕಿ. ಅದು ತುಂಬ ಚೆನ್ನಾಗಿರುತ್ತೆ. ನಂದಿನಿ ತುಪ್ಪ ಯೂಸ್ ಮಾಡ್ತಾರೆ ಇಲ್ಲಿ. ಅದು ಬಿಟ್ಟರೆ ನಿಮಗೆ ಪೇಣಿ ಸಿಗುತ್ತೆ ಸ್ವೀಟು, ಬಾದಾಮ್ ಮಿಲ್ಕಲ್ಲಿ ಮಾಡೋವಂಥ ಪೇಣಿ, ಅದೊಂದು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ತವಾ ಪಲಾವು, ಮಸಾಲ ಪಾಪಡು. ಸೊ ಆಲ್ಮೋಸ್ಟ್ ವೆಜ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. A to Z ಎಲ್ಲ ಸಿಗುತ್ತೆ. ಬೇಳೆ ದೋಸೆ. ಹೌದೌದು. ಅದು ಒಂದು ಫೇಮಸ್ ಡೈಲಾಗ್ ಇದೆ ಅನ್ನೋದು, ಅವರೇ ಬೇಳೆ ದೋಸೆ. ಹೌದು, ಅವರೆಬೇಳೆ ದೋಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮನೀಶ್ ಸರ್, ಅವರೇ ಬೇಳೆ ದೋಸೆ, ಹಣ್ಣಿನ ದೋಸೆ, ಬೆಣ್ಣೆ ದೋಸೆ, ಚಿಂದೋಸೆ, ಪುಡಿ ದೋಸೆ, ಕಳಿ ದೋಸೆ, ಮೈಸೂರು ಮಸಾಲ ದೋಸೆ, ಅವರೇ ಬೇಳೆ ದೋಸೆ. ಬಂದಿದೆಲ್ಲ ಏನು ಇಷ್ಟ ಆಯಿತು? ಪೊಟ್ಯಾಟೊ ಟ್ವಿಸ್ಟರ್ ಇಷ್ಟ ಆಯ್ತಾ? ಏನು ತಿಂದೆ ಬೇರೆ? ಏನು ತಿಂದಿಲ್ವಾ? ಯಾಕೆ? ಇದೇ ತಿಂತೀಯಾ? ಏನು ಬೇಡವಾ? ಬೇರೆ ಬೇಡವಾ? ಆ್ಯಕ್ಚುಲಿ ಇದು ಜಂಕ್ ಫುಡ್, ಗೊತ್ತಾ ನಿನಗೆ? ಬೇರೆ ಏನು ತಿನ್ನೋಕೆ ಇಷ್ಟಪಡ್ತೀಯಾ? ಸ್ವೀಟ್ಸ್ ತಿಂತೀಯಾ? ಏನು ಇಷ್ಟ? ಜಾಮೂನ್ ಅಂದರೆ ಇಷ್ಟನಾ? ನೆಕ್ಸ್ಟ್ ಏನು ತಿನ್ಬೇಕು ಅನ್ಕೊತಾ ಇದೆಯಾ? ಅದೇನಾ? ಸೊ ಕ್ಯೂಟ್. ಐಸ್ ಕ್ರೀಮ್. ಎಸ್, ಬೆಣ್ಣೆ ಗುಲ್ಕನ್, ಬಾಳೆಹಣ್ಣು, ಐಸ್ ಕ್ರೀಮು, ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಬರುತ್ತೆ. ಬಾಡಿಗೆ ತಂಪು. ಓಕೆ. ಅದು ಆ್ಯಕ್ಚುಲಿ ಆಯುರ್ವೇದಿಕ್ ಫುಡ್ಡು. ಬಾಡಿ ಉಣ್ಣಿಗೆ, ಬಾಡಿ ಹೀಟಿಗೆ ಎಲ್ಲದಕ್ಕೂ ಭಾಳ ಒಳ್ಳೆಯದು. ನಮ್ಮ ಅಂಗಡಿ ಫೇಮಸ್ಸು. ಅದನ್ನು ತ್ರಿವೇಣಿ ಅಂತೀವಿ. ಬೆಣ್ಣೆ ಗುಲ್ಕನ್, ಬಾಳೆಹಣ್ಣು, ಐಸ್ ಕ್ರೀಮ್, ಫ್ರೂಟ್ಸು, ಡ್ರೈ ಫ್ರೂಟ್ಸು, ಜಾಮೂನು ಅಷ್ಟು ಬರುತ್ತೆ. ಅಷ್ಟು ಫ್ರೂಟ್ ಆ್ಯಡ್ ಆಗಿ ಮಿಕ್ಸ್ ಮಾಡಿ ತಿಂದರೆ ಬಾಡಿಗೆ ತಂಪಾಗುತ್ತೆ, ಬಾಡಿ ಹೀಟ್ಗೆಲ್ಲ ಒಳ್ಳೆಯದು. ಓಕೆ. ಇದು ತ್ರಿವೇಣಿ ಅಂತ. ಎಸ್, ತ್ರಿವೇಣಿ ಅಂತ ಫೇಮಸ್. ಈಗ ಫುಡ್ ಸ್ಟ್ರೀಟ್ ಹೇಳೋದಾದರೆ 50 ವರ್ಷದಿಂದ ಇದೆ. ಅವಾಗಿಂದ ಹೆಂಗಿದೆ ಅದೇ ಥರ ಇದೆ. ಎಸಿಟಿವ್ ಈಗೆಲ್ಲ ರಿನ್ಯೂವಲ್ ಆಗಿ, ಈಗ ನೀವು ರೋಡೆಲ್ಲ ನೈಟಾಗಿ ಮಾಡಿಸಿ ಇವಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಷ್ಟೇ, ಬೇರೆ ಏನಿಲ್ಲ. ಫುಡ್ ಸ್ಟ್ರೀಟ್ ಎಲ್ಲ ಫುಡ್ಡು ಸಿಗುತ್ತೆ. A to Z. ಈಗ ದೋಸೆ ಆಗ್ಬೋದು, ಇಡ್ಲಿ ಆಗ್ಬೋದು, ಗೋಬಿ ಮಂಚೂರಿ ಆಗ್ಬೋದು, ರುಮಾಲಿ ರೊಟ್ಟಿ ಆಗ್ಬೋದು, ಎಲ್ಲ ಒಂದೇ ಕಡೆ ಸಿಗುತ್ತೆ. ಅದರಿಂದ ಫುಡ್ ಸ್ಟ್ರೀಟು ಬರೀ ವೆಜ್ ಫುಡ್ಸ್ ಮಾತ್ರ ಇದೆ, ಓನ್ಲಿ ಪ್ಯೂರ್ ವೆಜ್ಜು. ಇಡೀ ಬೆಂಗಳೂರಿಗೆ ಸಜ್ಜನ ಸರ್ಕಲ್ಲೇ ಮೇಯ್ನ್ ಫುಡ್ ಸ್ಟ್ರೀಟಲ್ಲಿ ವೆಜ್, ಪ್ಯೂರ್ ವೆಜ್. ಸರ್ಕಲ್ ಪೂರ್ತಿ ದೇವಸ್ಥಾನಗಳಿವೆ, ಯಾವುದೇ ಥರ ನಾನ್ ವೆಜ್ ಮಾಡೋಂಗಿಲ್ಲ. ಇಡೀ ನಮ್ಮ ಈ ಸರ್ಕಲ್ಗೆ ಫೇಮಸ್ಸು ಫುಡ್ ಸ್ಟ್ರೀಟು. ನಾವು ಬೆಳಗ್ಗೆ 11:30 ಓಪನ್ ಮಾಡ್ತೀವಿ, ಮಿಡ್ ನೈಟ್ 1 ಗಂಟೆ. ಟೈಮಿಂಗ್ಸ್ ಏನಾದ್ರೆ ಈವ್ನಿಂಗ್ ಬಿಸ್ನೆಸ್ ನಮ್ಮದು. ಈವ್ನಿಂಗ್ ಸುಮ್ಮನೆ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ. ಈವ್ನಿಂಗ್ ಎಲ್ಲ ಜನ ಬರ್ತಾರೆ. ಈವ್ನಿಂಗ್ ನೈಟ್ ಎಷ್ಟೊತ್ತವರೆಗೂ ಇರುತ್ತೆ? 1 ಗಂಟೆ, 1 ಗಂಟೆವರೆಗೂ. 12:30, 1 ಗಂಟೆ. ತುಂಬ ಫೇಮಸ್ಸು ಒಬ್ಬಟ್ಟು, ಅವರೆಬೇಳೆ ದೋಸೆ, ಅವರೆಕಾಳು ಅಕ್ಕಿ ರೊಟ್ಟಿ, ಅವರೆಕಾಳು ರಾಗಿ ರೊಟ್ಟಿ, ಅವರೆಬೇಳೆ ಒಬ್ಬಟ್ಟು, ಮಶ್ರೂಮ್ ಬಿರಿಯಾನಿ ಎಲ್ಲ ಸ್ಪೆಷಲ್ಲೇ ಫೇಮಸ್ ಸರ್. ಸಾಯಂಕಾಲ 4:30 ನೈಟ್ 2 ಗಂಟೆ ಏನು ಬೇಕಾದ್ರೂ ಸಿಗಲ್ಲ ಸರ್. ಓನ್ಲಿ ವೆಜ್ಜು, ನಾನ್ ವೆಜ್ ಓನ್ಲಿ ವೆಜ್. ವೆಜ್ಜಲ್ಲೆಲ್ಲ ಸಿಗುತ್ತೆ. ಅನ್ನ ಸಾಂಬಾರು, ಮುದ್ದೆ, ಪರೋಟ, ಚಪಾತಿ ಬಿಟ್ಟು ಮಿಕ್ಕಿತೆಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ.
ಬನ್ನಿ ಬಿಡದೆ ತಟ್ಟೆ ಇಡ್ಲಿ ಚಿಕ್ಕ ಇಡ್ಲಿ ಬಿಸಿ ಪಡ್ಡು ಪಾವ್ ಭಾಜಿ ವಡಾಪ ದಬೇಲಿ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಕೋ ಒಬ್ಬಟ್ಟು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ರುಮಾಲ್ ರೊಟ್ಟಿ ಮಸಾಲೆ ದೋಸೆ ಮೈಸೂರು ದೋಸೆ ಬಾತ್ ದೋಸೆ ಪುಡಿ ದೋಸೆ ಚೀಸ್ ದೋಸೆ ಪನ್ನೀರ್ ದೋಸೆ ಓಪನ್ ದೋಸೆ ಚಟ್ನಿ ರೋಸ್ಟು ಪೇಪರ್ ದೋಸೆ ಅನಿಯನ್ ದೋಸೆ ಮಾಗಡಿ ಅವರೇ ಬೇಳೆ ದೋಸೆ ಫುಡ್ ಲವರ್ಸ್ ಅಡ್ಡ ಅಂತಂದರೆ ಅದು ವಿ ಪುರಂನ ಫುಡ್ ಸ್ಟ್ರೀಟ್. ಸೊ ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದಾಗ ಏನು ನಿಮ್ಗೆ ತುಂಬ ಇಷ್ಟ ಆಯಿತು ಇಲ್ಲಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಅವರೇ ಬೇಳೆ ದೋಸೆ.